next we take types of sets. First one, empty set, otherwise void set or null set. Set means set does not contain any elements. A set does not contain any element. Empty set definition ಏನಾಗ್ತದೆ? A set does not contain any elements. ಸೆಟ್ ಒಳಗೆ ಯಾವುದೇ ಎಲಿಮೆಂಟ್ ಇರಬಾರ್ದು, ಅದಕ್ಕೆ ಏನಂತಾರೆ ಅಂದ್ರೆ ಎಂಪ್ಟಿ ಸೆಟ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, x such that x greater than 1 less than 2, x is a natural number. If you observe that x is a natural number and x is greater than 1 less than 2, greater than 1 ಮತ್ತು less than 2 ಇರತಕ್ಕಂತ ಯಾವುದಾದರೂ ನ್ಯಾಚುರಲ್ ನಂಬರ್ಸ್ ಅನ್ನು ಬರೆಯಲಿಕ್ಕೆ ಸಾಧ್ಯ ಇದೆಯೇನು? ಸಪೋಸ್ x greater than 1 less than 3 ಅಂತಂದ್ರೆ we are capable to write the natural number like 2 ಬರಿಬಹುದಾಗಿತ್ತು. x greater than 1 less than 3 ಅಂತಂದ್ರೆ ನಾವು ಒಂದು ನ್ಯಾಚುರಲ್ ನಂಬರ್ ಬರಿಬಹುದಾಗಿತ್ತು, 2 ಬರಿಬಹುದಾಗಿತ್ತು. ಬಟ್ x greater than 1 less than 2 ಅಂತ ಲಿಖತಾರೆ, ಅಂದ್ರೆ 1 ಮತ್ತು 2 ಬಿಟ್ವೀನ್ ಯಾವುದೇ ನ್ಯಾಚುರಲ್ ನಂಬರ್ಸ್ ಬರಕಿಲ್ಲ. therefore ಇದನ್ನ ಈ ಟೈಪ್ ಆದ್ರೂ ಬರಿಬಹುದು, ಅಂದ್ರೆ ಎಂಪ್ಟಿ ಫ್ಲೋರ್ ಬ್ರಾಕೆಟ್ ಬರೀರಿ. ಇಲ್ಲಪ್ಪ ಅಂತಂದ್ರೆ ಈ ರೀತಿ ಆದ್ರೂ ಬರೀರಿ. ನೀವು ಎಲ್ಲರ ಈ ತರ ಬರೆದ್ರಿಯಪ್ಪ ಅಂತಂದ್ರೆ this is not empty set. ಈ ತರ ಅಥವಾ ಈ ರೀತಿ ಅಷ್ಟೇ ಎಕ್ಸ್ಪ್ರೆಸ್ ಮಾಡಬೇಕು, ಅದು ಕರೆಕ್ಟ್ ವೇ ಎಂಪ್ಟಿ ಸೆಟ್ ಬರೀತಕ್ಕಂತ ತರೀಕ. ನೀವು ಎಲ್ಲರೂ ಈ ತರ ಬರೆದ್ರೆ ಇದು ಎಂಪ್ಟಿ ಸೆಟ್ ಆಗಂಗಿಲ್ಲ. If you observe that second example, x such that x is odd natural number, odd natural number ಯಾವ ಆಗ್ತಾ ನೋಡ್ರಿ, 1 ಮತ್ತೆ 3 ಬಿಟ್ವೀನ್ ಬರ್ತಕ್ಕಂತ ಆಡ್ ನ್ಯಾಚುರಲ್ ನಂಬರ್ಸ್ ಬರಿ ಅಂದ್ರೆ ಆಕ್ಚುಲಿ 1 ಮತ್ತು 3 ಬಿಟ್ವೀನ್ ಏನು ಬರ್ತದೆ? 2 ಬರ್ತದೆ. 2 is not odd, ಇದು ಆಡ್ ನಂಬರ್ ಆಗಲ್ಲ. ಸೊ ಹಾಗಿದ್ರೆ ಯಾವುದು ಆಡ್ ನಂಬರ್ 1 3 ನೊಳಗೆ ಬರಂಗಿಲ್ಲ. therefore it is again empty set or right like this also. calling flower bracket ಇಲ್ಲದ್ರೆ pi empty set ಅನ್ನು ಡಿನೋಟ್ ಮಾಡಿ. Second one, finite set. Finite set. Finite set. Finite set means count ಮಾಡಿ ಬರಬೇಕು. ಸೆಟ್ ಒಳಗೆ ಇರತಕ್ಕಂತ ಎಲಿಮೆಂಟ್ಸ್ ಕೌಂಟ್ ಮಾಡಿ ಬರಬೇಕು. ಫಾರ್ ಎಕ್ಸಾಂಪಲ್ ಅವರ್ ಕ್ಲಾಸ್ ರೂಮ್ ಸ್ಟ್ರೆಂತ್ ಅನ್ಕೊಳ್ಳಿ 60 ಅಥವಾ 70 30 ಏನಾರ ಇರಬಹುದು. ನಮಗೆ ಕೌಂಟ್ ಮಾಡಿ ಬರ್ತದೆ. ಕೌಂಟ್ ಮಾಡಿ ಬರ್ತಕ್ಕಂತ ಸೆಟ್ ಗೆ ಫೈನೈಟ್ ಸೆಟ್ ಅಂತಾರೆ. ನಮ್ಮ ಎಲಿಮೆಂಟ್ಸ್ ಗಳು ಕೌಂಟ್ ಮಾಡ್ಲಿಕ್ಕೆ ಆಗಲಾರದಷ್ಟು ಎಲಿಮೆಂಟ್ಸ್ ಗಳು ಇದ್ವು ಅಂದ್ರೆ ಅದು ಇನ್ಫೈನೈಟ್ ಸೆಟ್ ಆಗ್ತದೆ. ಫೈನೈಟ್ ಸೆಟ್ ಮೀನ್ಸ್ a set contains countable number of elements, countable number of elements. Set contains countable number of elements is called finite set. Take the example x such that x is a natural number
less than 7. Okay, less than 7 ಇರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಲಿಸ್ಟ್ ಮಾಡಿದ್ವಿ ಅಂದ್ರೆ we have 1 2 3 4 5 6 ಇದರ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದ್ರಾಗ ಈ ಸೆಟ್ ಒಳಗ ಎಷ್ಟು ಎಲಿಮೆಂಟ್ಸ್ ಅವ ಅಂದ್ರೆ n of a ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a ಎಸ್ ಅವ 6 ಎಲಿಮೆಂಟ್ಸ್ ಅವ ಕೌಂಟ್ ಮಾಡ್ಲಿಕ್ಕೆ ಬರ್ತದೆ ನಮಗೆ ಕೌಂಟ್ ಮಾಡ್ಲಿಕ್ಕೆ ಬರಷ್ಟು ಎಲಿಮೆಂಟ್ಸ್ ಇದ್ವು ಅಂದ್ರೆ ಅಂತ ಸೆಟ್ ಗೆ ಫೈನೈಟ್ ಸೆಟ್ ಅಂತಾರೆ third one infinite set so infinite set ಅಂದ್ರೆ ಇದರ ಅಪೋಸಿಟ್ ಆ ಸೆಟ್ ಒಳಗೆ ಕೌಂಟ್ ಮಾಡಿ ಬರಲಾದಷ್ಟು ಎಲಿಮೆಂಟ್ಸ್ ಇರಬೇಕು means a set contains uncountable number of elements ಅಂದ್ರೆ ಆ ಸೆಟ್ ಒಳಗ ನಮಗೆ ಎಣಿಸಲಿಕ್ಕೆ ಸಾಧ್ಯ ಇರಲಾರದಷ್ಟು ಎಲಿಮೆಂಟ್ಸ್ ಇರಬೇಕು ಅಂತ ಸೆಟ್ ಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಇನ್ಫೈನೈಟ್ ಸೆಟ್ ಫಾರ್ ಎಕ್ಸಾಂಪಲ್ x such that x is a point on a line x ಅಂದ್ರೆ ಏನು ಪಾಯಿಂಟ್ ಆನ್ ಎ ಲೈನ್ ಒಂದು ಲೈನ್ ಮೇಲೆ ಇರತಕ್ಕಂತ ಪಾಯಿಂಟ್ಸ್ ಗಳು ಸಪೋಸ್ ಬಹಳಷ್ಟು ಪಾಯಿಂಟ್ಸ್ ಗಳು ಕೂಡಿಕೊಂಡೇ ಒಂದು ಲೈನ್ ಅರೇಂಜ್ ಆಗಿರ್ತದೆ ಈ ರೀತಿ ಬಹಳಷ್ಟು ಪಾಯಿಂಟ್ಸ್ ಗಳು ಕೂಡಿಕೊಂಡೆ ಒಂದು ಲೈನ್ ಅರೇಂಜ್ ಆಗಿರ್ತದೆ ಈ ತರ ಒಂದು ಲೈನ್ ಅರೇಂಜ್ ಆಗಿರ್ತದೆ ಪಾಯಿಂಟ್ ಗಳು ಕೂಡಿಕೊಂಡು ಲೈನ್ ಅರೇಂಜ್ ಆಗಿರ್ತದೆ ಸೊ ಹಾಗಿದ್ರೆ ಪಾಯಿಂಟ್ಸ್ ಇರೋದಂತೂ ಫಿಕ್ಸ್ ಲೈನ್ ಒಳಗ ಪಾಯಿಂಟ್ಸ್ ಇರೋದಂತೂ ಫಿಕ್ಸ್ಡ್ ಬಟ್ ಎಷ್ಟು ಪಾಯಿಂಟ್ಸ್ ಅವ ನಾವು ಎಣಿಸಲಿಕ್ಕೆ ಸಾಧ್ಯ ಇದೇನು ಎಷ್ಟು ಪಾಯಿಂಟ್ಸ್ ಅವ ಎಣಿಸಲಿಕ್ಕೆ ಸಾಧ್ಯ ಇದೇನ್ರಿ ಎಷ್ಟು ಪಾಯಿಂಟ್ಸ್ ಅವ ಎಣಿಸಲಿಕ್ಕೆ ಸಾಧ್ಯ ಅದನ ನೋ ಪಾಯಿಂಟ್ಸ್ ಇರೋದಂತೂ ಕರೆಕ್ಟ್ ಪಾಯಿಂಟ್ಸ್ ಅವ ಇಲ್ಲ ಅಂತ ಹೇಳಿ ಬರೋದು ಎಷ್ಟು ಪಾಯಿಂಟ್ಸ್ ಅವ ಅಂತ ಹೇಳಿ ಬರ್ತದೆ ನಾವು ಹೇಳಿ ಬರಂಗಿಲ್ಲ therefore it is called as infinite set is it clear infinite set means we are not capable to count the number of elements in the given set ಅಲ್ಲಿ ಇರತಕ್ಕಂತ ಎಲಿಮೆಂಟ್ಸ್ ಗಳನ್ನು ಕೌಂಟ್ ಮಾಡಲಿಕ್ಕೆ ಆಗಲಾರದ ಸಿಚುವೇಶನ್ ಕ ಇನ್ಫೈನೈಟ್ ಸೆಟ್ ಅಂತ ಹೇಳಿ ಕರೀತಾರೆ or if you take another example x such that x is a radius of a circle ಒಂದು ಸರ್ಕಲ್ ದಲ್ಲಿ ಇರತಕ್ಕಂತ ರೇಡಿಯಸ್ ಗಳು ಕೌಂಟ್ ಮಾಡಲಿಕ್ಕೆ ಆಗ್ತದೆ ಆಗಲ್ಲ ಸಪೋಸ್ ಯು ಟೇಕ್ ದಿಸ್ ಈಸ್ ಎ ಸರ್ಕಲ್ ಇದು ಒಂದು ಸರ್ಕಲ್ ಅನ್ಕೊಡ್ರಿ ಇಟ್ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್ it is also called radius ತ್ರಿಜ್ಯ ರೇಡಿಯಸ್ ಈ ರೀತಿ ನೀವು ಡ್ರಾ ಮಾಡ್ತಾ ಹೋಗ್ರಿ ನಾವು ಎಷ್ಟು ರೇಡಿಯಸ್ ಗಳನ್ನ ಡ್ರಾ ಮಾಡಬಹುದು ಎಷ್ಟು ಡ್ರಾ ಮಾಡಬಹುದು ಅಂತ ಹೇಳಿಕಾಗಲ್ಲ ಅಷ್ಟನ್ನು ಡ್ರಾ ಮಾಡಬಹುದು therefore this is an example for infinite set we are not capable to find the number of radii in the given set therefore it is called infinite set next one fourth one equal sets fourth one equal sets means
two sets A and B are two sets A and B are said to be equal if they have if they have exactly the same elements and we write and we write A equal to B. ಎರಡು ಸೆಟ್ಸ್ ಗಳು ಈಕ್ವಲ್ ಅವ ಅಂತ ಅನ್ಬೇಕಂತಂದ್ರೆ ಅಂದ್ರೆ A equal to B ಅದ ಅಂತ ಅನ್ಬೇಕಂತಂದ್ರೆ ಎರಡೂದ್ರಾಗ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್ ಇರಬೇಕು ಅಂತಂದ್ರೆ A ದಾಗ ಏನಿರ್ತಾವ ಅವೇ ಎಲಿಮೆಂಟ್ಸ್ ಬೇರೆ ಚೇಂಜ್ ಆಗಂಗೇ ಇಲ್ಲ. ಸಪೋಸ್ A ದೊಳಗ ಸೆಟ್ A ದೊಳಗ 1 2 3 4 ಇದೆ ಅಂತ ಇಟ್ಕೊಳ್ರಿ. ಸೆಟ್ B ದೊಳಗ 4 1 3 2 ಇದೆ ಅಂತ ಇಟ್ಕೊಳ್ರಿ. ಸೊ ಈಸ್ A equal to B, A ಮತ್ತು B ಎರಡು ಈಕ್ವಲ್ ಆಗ್ತವೆ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಡೆಫಿನಿಷನ್ A equal to B ಆಗ್ಬೇಕಂದ್ರೆ A ದಾಗ ಏನವ ಎಲಿಮೆಂಟ್ಸ್ ಎಕ್ಸಾಕ್ಟ್ಲಿ ಅವೇ ಎಲಿಮೆಂಟ್ಸ್ B ದಾಗ ಇರಬೇಕು. A ದಾಗ 1 ಅದ, B ದಾಗ 1 ಅದ ರೀ. A ದಾಗ 2 ಅದ, B ದಾಗ 2 ಅದ. A ದಾಗ 3 ಅದ, B ದಾಗ 3 ಅದ. A ದಾಗ 4 ಅದ, B ದಾಗ 4 ಅದ. ಅಂದ್ರೆ A ದಾಗ ಏನ್ ಎಲಿಮೆಂಟ್ಸ್ ಅವ ಅವೇ ಎಲಿಮೆಂಟ್ಸ್ ಅವ ರೀ. ಏನು ಇದ್ರಾಗ ಒಂದು ಹೆಚ್ಚಿಲ್ಲ ಅದ್ರಾಗ ಒಂದು ಕಮ್ಮಿ ಇಲ್ಲ, ಎರಡೂದ್ರಾಗೂ ಎಕ್ಸಾಕ್ಟ್ ಎಲಿಮೆಂಟ್ಸ್ ಅವ. ಸೊ therefore we are capable to say A equal to B. A equal to B. Or if you observe that second example, if A equal to 1 to 7, B equal to 7 to 3, is A equal to B? So ಇವಾಗ A equal to B ಆಗ್ತದೆ ಏನೋ ಅಂತ ಕೇಳಿದ್ದಾರೆ. A equal to B ಆಗ್ಬೇಕಂದ್ರೆ A ದಾಗ ಏನ್ ಎಲಿಮೆಂಟ್ಸ್ ಅವ ಅವೇ ಎಲಿಮೆಂಟ್ಸ್ B ದಾಗ ಇರಬೇಕು. ಅದರ್ವೈಸ್ B ದಾಗ ಏನ್ ಎಲಿಮೆಂಟ್ಸ್ ಅವ ಅವೇ ಎಲಿಮೆಂಟ್ಸ್ A ದಾಗ ಇರಬೇಕು. A ದಾಗ 1 ಅದ ಬಟ್ B ದಾಗ 1 ಇಲ್ಲ. A ದಾಗ 2 ಅದ, B ದಾಗ 2 ಅದ. A ದಾಗ 7 ಅದ, B ದಾಗ 7 ಅದ. ಓನ್ಲಿ ಇಲ್ಲಿ 2 7 ಅದ, ಇಲ್ಲಿ 2 7 ಅದ, ಬಟ್ ಎಕ್ಸಾಕ್ಟ್ಲಿ ಸೇಮ್ ಇಲ್ಲ. 2 7 ಅವ ಅಂತ ಸೆಲೆಕ್ಟ್ ಮಾಡಬಹುದು. ಏನ್ ಇಲ್ಲಿ 7 2 3 ಅದನ, ಇಲ್ಲಿನೂ 7 2 3 ಇರಬೇಕು. ಇಲ್ಲ ಇಲ್ಲಿ 1 2 7 ಅದನ, ಇಲ್ಲಿನೂ 1 2 7 ಇರಬೇಕು. ಇಲ್ಲಿ 7 2 3 ಅಂದ್ರೆ ಇಲ್ಲಿ 7 2 3 ಇರಬೇಕು ಅಥವಾ 2 3 7 ಇರಬಹುದು. ಬಟ್ ಈ ಮೂರೇ ಡಿಜಿಟ್ ಇಲ್ಲಿ ಇರಬೇಕು. ಇಲ್ಲಿ 1 2 7 ಅಂದ್ರೆ ಇವೇ ಮೂರೇ ಡಿಜಿಟ್ ಇಲ್ಲಿ ಇರಬೇಕು. ಬಟ್ ಇಲ್ಲಿ ಏನವರಿ 1 ಮತ್ತು 3 ಡಿಫರೆಂಟ್. ಬಟ್ ಇಲ್ಲಿ ನೋಡಿ 1 ಅದ, ಇಲ್ಲಿ 1 ಅದ, 2 ಅದ, ಇಲ್ಲಿ 2 ಅದ, ಇಲ್ಲಿ 3 ಅದ, ಇಲ್ಲಿ 4 ಅದ, ಇಲ್ಲಿ 4 ಅದ. ಅವು ಬಿಟ್ಟರೆ ಬೇರೆ ಇಲ್ಲಿದ್ದಂತ ಇಲ್ಲೇ ಅವ, ಇಲ್ಲಿದ್ದಂತ ಇಲ್ಲೇ ಅದ. ಬಟ್ ಇಲ್ಲಿ 2 7 ಅಷ್ಟೇ ಸೇಮ್ ಅವ, 1 ಮತ್ತು 3 ಅಲ್ಲಿ ಬೇರೆ ಇಲ್ಲಿ ಬೇರೆ. ಸೊ ದಟ್ ಇಸ್ ದ ರೀಸನ್ A is not equal to B. ಸೊ ಈ ಕಾರಣಕ್ಕೋಸ್ಕರ A ಮತ್ತು B ಎರಡು ಈಕ್ವಲ್ ಆಗಲ್ಲ ಅಂತ ಹೇಳಿ ಸೆಲೆಕ್ಟ್ ಮಾಡಬೇಕು. ಸೊ ಅಗೇನ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಡೆಫಿನಿಷನ್ಸ್ ಬೈ ಹಾರ್ಟ್ ಮಾಡ್ರಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬೈ ಹಾರ್ಟ್ ಮಾಡ್ರಿ, ಈಜಿ ಆಗುತ್ತೆ.